ಸ್ನೇಹಿತರೆ ನಮಸ್ಕಾರ. ಇಂಗ್ಲೆಂಡ್ ವಿರುದ್ಧ ನಡೆಯುತ್ತಿರುವ 5ನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಭರ್ಜರಿಗೆ ಪ್ರದರ್ಶನ ತೋರಿದ್ದು, ಅದೇ ರೀತಿ ವೀಕ್ಷಕರೇ 5ನೇ ಟೆಸ್ಟ್ ಪಂದ್ಯವನ್ನು ಗೆದ್ದುಕೊಂಡು ಇತಿಹಾಸ ಬರೆಯುವ ಲೆಕ್ಕಾಚಾರದಲ್ಲಿದೆ. ವೀಕ್ಷಕರೇ, ಇವತ್ತಿನ ಕ್ರಿಕೆಟ್ ಸುದ್ದಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ನಿಜವಾದ ಟೀಮ್ ಇಂಡಿಯಾ ತಂಡದ ಅಭಿಮಾನಿಗಳಲ್ಲಿ ಒಬ್ಬರಾಗಿದ್ದರೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ಒಂದು ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ವೀಕ್ಷಕರೇ, ಇದೀಗ ಟೀಮ್ ಇಂಡಿಯಾ ತಂಡವು 5ನೇ ಟೆಸ್ಟ್ ಪಂದ್ಯಕ್ಕಾಗಿ ಭರ್ಜರಿಗೆ ಅಭ್ಯಾಸ ಪಂದ್ಯವನ್ನು ನಡೆಸಿದ್ದು, ಅದೇ ರೀತಿ ವೀಕ್ಷಕರೇ ಅಭ್ಯಾಸ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಟೀಮ್ ಇಂಡಿಯಾ ತಂಡವು 553 ರನ್ಗಳನ್ನು ಕಲೆ ಹಾಕುವ ಮೂಲಕ 3 ವಿಕೆಟನ್ನು ಕಳೆದುಕೊಂಡಿದೆ. ಹೌದು ವೀಕ್ಷಕರ, ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ ಭಾರತ ತಂಡವು ರೋಹಿತ್ ಶರ್ಮಾ ಹಾಗೂ SSB ಜೈಸ್ವಾಲ್ ಅವರ ಪ್ರದರ್ಶನದಿಂದ ಟೀಮ್ ಇಂಡಿಯಾ ತಂಡವು ಬೃಹತ್ ಗುರಿಯನ್ನು ಕಲೆ ಹಾಕಿತ್ತು. ಹೌದು ವೀಕ್ಷಕರು, ರೋಹಿತ್ ಶರ್ಮಾ ಅವರು ಎದುರಿಸಿದ 101 ಎಸೆತಗಳಲ್ಲಿ 175 ರನ್ ಬಾರಿಸಿದರೆ, ಇತ್ತ ನಾಯಕನಿಗೆ ಸಾಥ್ ಕೊಟ್ಟ SSB ಜೈಸ್ವಾಲ್ ಅವರು ಎದುರಿಸಿದ 90 ಎಸೆತಗಳಲ್ಲಿ 87 ರನ್ ಸಿಡಿಸಿ ಮಿಂಚಿದ್ದಾರೆ. ಇನ್ನು ವೀಕ್ಷಕರು, ಭಾರತ ತಂಡವು ಮೊದಲ ಸೆಷನ್ ಹಾಗೂ ಎರಡನೇ ಸೆಷನ್ನಲ್ಲಿ ಬ್ಯಾಟಿಂಗ್ ಮಾಡಿ 553 ರನ್ ಕಲೆ ಹಾಕಿ 3 ವಿಕೆಟ್ ಕಳೆದುಕೊಂಡಿದೆ. ವೀಕ್ಷಕರ, ಇದರ ಮೂಲಕ ಭಾರತ ತಂಡವು ಅಭ್ಯಾಸ ಪಂದ್ಯದ ಮೊದಲನೇ ಆಟದಲ್ಲೇ ಡಿಕ್ಲೇರ್ ತೆಗೆದುಕೊಂಡಿದೆ. ಇನ್ನು ವೀಕ್ಷಕರ, ಬ್ಯಾಟಿಂಗ್ ಮಾಡುತ್ತಿರುವ ಇಂಗ್ಲೆಂಡ್ ಪಡೆಯು 85 ರನ್ಗಳಿಗೆ 3 ವಿಕೆಟ್ ಕಳೆದುಕೊಂಡಿದ್ದು, ಅದೇ ರೀತಿ ವೀಕ್ಷಕರ ಮೊದಲ ಸೆಷನ್ನಲ್ಲಿ ಭಾರತ ತಂಡವು ಗೆಲ್ಲುವ ಲೆಕ್ಕಾಚಾರದಲ್ಲಿದೆ. ಇನ್ನು ವೀಕ್ಷಕರ, 5ನೇ ಟೆಸ್ಟ್ ಪಂದ್ಯಕ್ಕಾಗಿ ಭಾರತ ತಂಡವು ಭರ್ಜರಿಗೆ ಪ್ರದರ್ಶನ ತೋರುತ್ತಿದ್ದು, ಅದೇ ರೀತಿ ವೀಕ್ಷಕರ 5ನೇ ಟೆಸ್ಟ್ ಪಂದ್ಯವನ್ನು ಗೆದ್ದುಕೊಂಡು ಆಂಗ್ಲರನ್ನು ಸೆದೆಬಡಿಯುವ ಲೆಕ್ಕಾಚಾರದಲ್ಲಿದೆ. ವೀಕ್ಷಕರ, ನಿಮ್ಮ ಪ್ರಕಾರ 5ನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಆಂಗ್ಲರನ್ನು ಸೋಲಿಸುತ್ತೋ ಅಥವಾ ಇಲ್ವಾ ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಕ್ಷಕರೇ, ಇದೇ ರೀತಿ ಕ್ರಿಕೆಟ್ ಸುದ್ದಿಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.